ಮರುಳೆ ಮರುಳೆ ನಾನಾಗಿರ್ಪೆ ಮತ್ಪಿತ ಪರಮ ಪಾತಕಿ ಮತ್ಪಿತ ಪರಮ ಪಾತಕಿ ಸಾರ್ವ ಮೂಕನು ಸಾರ್ವ ಮೂಕನು ಸುರನದಿ ಸುತ ಬುದ್ಧಿಹೀನನು ಸುರನದಿ ಸುತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಸರಸಿಜಾಸನ ದುಷ್ಟ ಸರಸಿಜಾಸನ ದುಷ್ಟ ಮರುಳೆ 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 ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಈ ಕಾಶಿ ನಂದರೆ ಅಂಬೆಯ ಬದುಕು ಎತ್ತ ಸಾಗುತ್ತಿದೆ. ನನ್ನ ಬದುಕಿನ ಯಾನ ಇಷ್ಟು ಬದಲಾಗಿದೆ. ಹೌದು, ನನಗೆ ಮರುಳು, ನನಗೆ ಹುಟ್ಟು ಹುಟ್ಟು ಹುಟ್ಟು. ಮಕ್ಕಳ ಉತ್ಕರ್ಷ ಭವಿಷ್ಯಕ್ಕಾಗಿ ಅಲ್ವೇ, ಸಮರ್ಥನನ್ನ ಸೇಲೆ ಎಂಬ ಉದ್ದೇಶದಿಂದಲೇ ಅಲ್ವೇ ನನ್ನ ಅಪ್ಪ ಪಣವನ್ನು ಇರಿಸಿತ್ತು. ಅದು ನನ್ನ ಗೋಚರಕ್ಕಿರಲಿಲ್ಲ, ನನ್ನ ತಲೆಗದಿರಲಿಲ್ಲ. ಪ್ರೀತಿಸಿದೆ, ಮೋಹ ಪಾಶಕ್ಕೆ ಒಳಗಾದೆ, ಬೈಗಿಯ ಸುಳಿವೆಯಲ್ಲಿ ಬಿದ್ದು ನಾನು ಮರುಳಾದೆ ಮರುಳಾದೆ. ಅಲ್ಲ, ನನ್ನ ಮರುಳಾಟವಲ್ಲ, ಎರಡು ಕೈ ಸೇರಿದರೆ ಚಪ್ಪಾಳೆ. ನನ್ನದೇನು ಏಕಮುಖ ಪ್ರೀತಿಯಾಗಿರ್ಲಿಲ್ವಲ್ಲ. ಪ್ರೇಮ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಸಾಲ್ವ. ಸಹಜ ಬಯಕೆಗಳು ನನ್ನಲ್ಲಿ ಹುಟ್ಟಿದವು. ಆ ಸಾಲ್ವ ಪ್ರೀತಿಸುತ್ತಾನೆ, ಆದರೆ ನನ್ನ ನಿಜ ಮನಸ್ಥಿತಿಯನ್ನು ತಿಳಿಯುವಲ್ಲಿ ಸೋತ. ನನ್ನ ಭವಿಷ್ಯಕ್ಕೆ ಇಷ್ಟು ಕರಾಳತೆ ಒದಗುವುದಕ್ಕೆ ಕಾರಣ ಸಾಲ್ವ. ಸಾಲ್ವನಲ್ಲ, ಸಾಲ್ವನಲ್ಲ, ನನ್ನಪ್ಪ. ನನ್ನಪ್ಪ, ನನ್ನ ಅಪ್ಪನಿಗೆ ಬೇಕಾದದ್ದು ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವೇ ಅಲ್ಲ, ನನಗೆ ಸಮರ್ಥ ಅಳಿಯ. ಯೋಚಿಸೋದವೇ ಅವಕಾಶ ಇಲ್ಲ, ಅವಕಾಶ ಇಲ್ಲವೇ ಇಲ್ಲ. ಯಾವ ತಂದೆ ಆಗಲಿ ಕೆಟ್ಟವನಾಗುವುದಿಲ್ಲವಲ್ಲ. ಮಕ್ಕಳ ಯೌವನದಲ್ಲಿ ತನ್ನ ಮುಪ್ಪನ್ನ ಮರೆತು ಬಾಳ್ತಾನೆ.
ಕಾಶಿಯ ಪುಣ್ಯ ಕ್ಷೇತ್ರದ ಧರ್ಮದರ್ಶಿ ನನ್ನ ಅಪ್ಪ ಅಲ್ಲ. ಅಪ್ಪನ ಯೋಚನೆ ಸರಿ ಸರಿ. ನನ್ನ ಭವಿಷ್ಯದ ಈ ಕರಾಳತೆಗೆ ಕಾರಣ ಆವಿನೇ. ನೀನು ಬ್ರಹ್ಮದೇವ, ನೀನಿದಕ್ಕೆ ಕಾರಣ. ಆಕರ್ಷಣೆಯ ಬಯಕೆಗಳನ್ನು ಇರಿಸಿದೆ, ಪ್ರೀತಿಯನ್ನು ನನ್ನ ಹೃದಯದಲ್ಲಿ ತುಂಬಿದೆ. ನನ್ನ ಬಯಕೆಗಳನ್ನು ಸಲ್ಲಿಸಿಕೊಳ್ಳುವುದಕ್ಕಾಗಿ ನಾನು ಹೋರಾಟ ಪಡುವ ಹಾಗೆ ನನ್ನನ್ನು ಪ್ರೇರೇಪಿಸಿದ್ದು ನೀನು. ನೀನು ಇಷ್ಟಕ್ಕೆಲ್ಲ ಕಾರಣ ನೀ. ಅಲ್ಲ, ದೇವರ ಜೀವನವನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ದೇವರು ಕೊಟ್ಟ ಅವಕಾಶ ಸರಿ ಇತ್ತು, ನಾನು ಬಳಸಿಕೊಳ್ಳಲಿಲ್ಲ. ಇದೇ ಅವಕಾಶಗಳಲ್ಲವೇ ನನ್ನ ತಂಗಿಯರಿಗೆ ದೊರೆತದ್ದು. ಇವತ್ತಿಗೆ ಅಂಬಿಕೆ ಚಕ್ರವರ್ತಿನೇ ಆಗಿದ್ದಾಳೆ. ಮನಸ್ಸು ಮಾಡಿದ್ದರೆ ಅದು ನನಗೆ ಲಭ್ಯವಾಗುತ್ತಿತ್ತು. ಹಾಗಾದರೆ ಇಲ್ಲಿ ಬ್ರಹ್ಮನಿಲ್ಲ, ಅಪ್ಪನ ದೋಷವಿಲ್ಲ, ಸಾಲ್ವನ ಮೋಸ ಇಲ್ಲ, ನನ್ನ ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ಯಾರು 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 ಯಾರು? ಇದರಳು ತರುವ ಕಾರಣ ಮೂಲ ಭೀಷ್ಮನೇ. ಸರ್ವ ಕಾರಣ ಮೂಲ ಭೀಷ್ಮನೇ. ಕಳ್ಳತನವೇನೆಂಬೆ ಹೋಗುವೆ ಅವನ ಬಳಿಗೆ ನುಗ್ಗ. ಇದರಳು ಸರ್ವ ಕಾರಣ ಮೂಲ ಭೀಷ್ಮ ಭೀಷ್ಮ ಭೀಷ್ಮ. ವಿನಮ್ರತೆಯೇ ಹೆಣ್ಣಾಗಿದ್ದೆ, ಇನ್ನಾಗಲ್ಲ. ನನಗಾದ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕೆ ಸೆಟೆದು ಅಂಬೆಯ ಪ್ರಯಾಣ ಹಸ್ತಿನಾವತಿಗೆ. ಎಂದು ನಿಶ್ಚಯ ಗೈಯುತ ಕ್ಷಣದಿ ಕಾಂಗೇಯನಲ್ಲಿಗೆ ಬಂದು ಬೇಳಿದಳಾಗ ಆತುರದಿ. ಯಾರು ಅಂಬೆಯೋ? ಅಂಬೆಯೇ ಬಂದಿದ್ದೇನೆ. ಹೋಗಲಿಲ್ವ ಸೌಮದೇಶಕ್ಕೆ? ಬರಬೇಕಾಯಿತು ಅಂತೆ. ಕಾಣಲಿಲ್ವ ಸಾಲ್ವನನ್ನ? ಕಂಡಿದ್ದೇನೆ. ಮತ್ತ್ಯಾಕೆ ಬಂದೆ? ನೀನೇ ಕಾರಣ. ಏನು? ನಿನ್ನ ರಥದಲ್ಲಿ ನಾನು ಬಂದ ಕಾರಣ ನಾನು ಅಸ್ಪರ್ಶವೆಂದು ಸಾಲ್ವನನ್ನ ತ್ಯಜಿಸಿದ್ದಾನೆ. ಆ ಕಾರಣಕ್ಕಾಗಿ ನೀನೇ ನನ್ನನ್ನ ಮದುವೆ ಆಯ್ತು. ಎಲ್ಲಲೆ ಮೊದಲೇ ಧೂಳ ಧನವನ್ನು, ಎಲ್ಲಲೆ ಮೊದಲೇ ಧೂಳ ದಾನವನ್ನು ಒಲಿದವನು ತಿಳಿದ ಬಳಿಕ ನೀ ಬಂದಿಲ್ಲಿಗಿದ್ದೇನು. ಒಲಿದವನು ತಿಳಿದ ಬಳಿಕ ನೀ ಬಂದಿಲ್ಲಿಗಿದ್ದೇನು. ಎಲ್ಲಲೆ ಮೊದಲೇ ಧೂಳ ದಾನವನ್ನು. ಅಂಬೆ, ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಇರಲಿ. ಏನು ಹೇಳಿದೆಯೇ? ನಿನ್ನನ್ನು ನಾನು ಮದುವೆ ಆಗಬೇಕು. ಹೌದು. ಆವತ್ತು ಸೌಮದೇಶಕ್ಕೆ ಹೋಗ್ತೇನಂತ ಹೇಳಿದ್ಯಾರು? ನಾನೇ. ನಿನ್ನನ್ನು ನಾ ಹೋಗುವಂತ ದುಡಿದೇನಾ? ಬಂದಿರುವಂತಹ ಸೌಭಾಗ್ಯವನ್ನು ಕಾಲಿನಿಂದ ತುಳಿದು ಹೊರಟವಳು ನೀನು. ಈಗ ಅವ ಸಾಲ್ವ ಒಪ್ಪಲಿಲ್ಲ, ತಿರಸ್ಕರಿಸಿದ್ದಾನೆನ್ನುವ ಉದ್ದೇಶದಿಂದ ನನ್ನನ್ನ ಮದುವೆ ಆಗುವಂತ ಹೇಳುವುದು ಅಪರಾಧ ಆಗ್ತದೆ. ಒಂದು ಮಾತು ಕೇಳು, ನಾನು ಹೇಗಿದ್ರೂ ಮದುವೆ ಆಗುವ ಹಾಗಿಲ್ಲ. ನನ್ನ ತಮ್ಮ ವಿಚಿತ್ರ ವೀರ್ಯ ಬಿಡು. ಈ ಹಸ್ತಿನಾವತಿಯ ಸಾಮಾನ್ಯ ಪ್ರಜೆಯು ನಿನ್ನ ಬಿಳಿಯ ಚರ್ಮಕ್ಕೆ ಮರುಳಾದಂತಾದ್ರೆ ಅವರಿಗೆ ತಲೆದಂಡವೇ ಶಿಕ್ಷಾದೇಶ. ಎದುರಾತ್ಮನೇ ಎನ್ನ ಪತಿ ಶೂನ್ಯಂ ಗೈದೆ ಚಲಿಸಿ ಘೋರಾರಣ್ಯದ ತಪವನ ಚರಿಸಿ ಪುನಗೇಡಿ ನಿನಗೆ ಶಾಪವೈವೆ. ಹೌದು, ನಾನು ಹಾಗೆ ಇಚ್ಛಿಸಿ ಸಾಗಿದೆ. ಆದರೆ ನನ್ನ ಕನಸುಗಳು ನನಸಾಗದೇ ಇರುವುದಕ್ಕೆ ಕಾರಣ ನಿನ್ನ ಪ್ರವೇಶ ವಿಶ್ವ, ನೀನು ಬಂದ ಕಾರಣ. ಹಾಗಾಗಿ ಯಾಚಿಸ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ಅದು ನನ್ನ ಸೂಚನೆ. ಇದನ್ನು ನೀನು ಸ್ವೀಕರಿಸುವುದಿಲ್ಲ ಅಂತಾದ್ರೆ ಈ ಅಂಬೆ ಪ್ರತಿಕಾರದ ಜ್ವಾಲೆಯಾಗಿ ನಿನ್ನನ್ನು ಸುಡುತ್ತೇನೆ. ನಾನು ಪ್ರತಾಪ ಸೇನನ ಮಕ್ಕಳಿಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಕರ್ಕೊಂಡು ಬಂದದ್ದು. ಸಾಲ್ವನ ಹೆಂಡತಿಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಕರ್ಕೊಂಡು ಬಂದದ್ದಲ್ಲ. ಏನು? ಸಾಲ್ವನ ಹೆಂಡತಿಯಾಗುವ ಅವಕಾಶ ನಿನ್ನಿಂದಾಗಿ ಕೈ ತಪ್ಪಿದೆ. ಬಲಬಲಾನ್ವಿತರನ್ನ ಕಂಡು ಆ ಬಲಾನ್ವಿತರಿಂದಲೇ ನಿನ್ನನ್ನ ಕಟ್ಟಿ ನಾನು ಸೋಲಿಸ್ತೇನೆ. ಅದಲ್ಲದಿರೇ ಪರಾಕ್ರಮಿಗಳನ್ನು ಮುರಿಸಿ
ತೆರೆದಳು. ದೇವರ ಬಲವನ್ನೇ ನಾನು ಆಶ್ರಯಿಸುವ ಕಾಲಕ್ಕೆ ಅದು ಅಸಾಧ್ಯವಾಯಿತು ಅಂತಾದ್ರೆ ನನ್ನ ಸ್ವಸಾಮರ್ಥ್ಯವನ್ನು ಸ್ಥಾಪಿಸುವಲ್ಲಿ ಅಂಬೆ ಉಸಿರಿನಿಂದ ಉಸಿರಿಗೆ ಕೊಟ್ಟು ಹೋರಾಟ ಮಾಡುತ್ತಾಳೆ. ಸಾಮರ್ಥ್ಯವುಳ್ಳವರಾಗಿದ್ದರೆ ಎದುರು ಸಾಗಿ ಅವರಿಗೆ ನನಗಾದ ಅನ್ಯಾಯವನ್ನು ಒಪ್ಪಿಸಿ ಆ ವೀರನಿಂದ ನಿನ್ನ ಶಿರವ ದಂಡವಳಿಸುವೆ. ಹೆಣ್ಣಾದ ನಿನಗೆ ಅಷ್ಟು ಸಾಮರ್ಥ್ಯ ಬರ್ತದಂತಾದ್ರೆ ನಾನು ಒಂದು ಮಾತು ಕೊಡ್ತೇನೆ. ಹೆಣ್ಣಾದ ನಿನಗೆ ಅಲ್ಲ ಅಂಬೆಯಾದ ನಿನ್ನ